ಬಡ ಸೊಸೆ ತಂದ ಅದೃಷ್ಟ. ನರಸಾಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರುತ್ತಾರೆ. ಶಾರದಂಗೆ ಬಹಳ ಅಹಂಕಾರ. ಶಾರದಾ ಅಂದ್ರೆ ಗಂಡ ಪ್ರಸಾದಂಗೆ ಹುಚ್ಚು ಭಯ. ಅವನ ಭಯಕ್ಕೆ ಕಾರಣ ಅವಳ ಗಯ್ಯಾಳಿತನನೇ. ಆದರೆ ಅವಳೆಂದ್ರೆ ಪ್ರಸಾದಂಗೆ ತುಂಬಾ ಇಷ್ಟ. ಅದಕ್ಕೆ ಕಾರಣ ಅವಳನ್ನು ಮದುವೆ ಮಾಡಿಕೊಂಡ ನಂತರವೇ ಪ್ರಸಾದಂಗೆ ಬಹಳ ಕೂಡಿ ಬಂದಿರುತ್ತದೆ. ಮದುವೆಗೆ ಮೊದಲು ಅವನು ಬಹಳ ಬಡವ, ಮದುವೆ ಆದ ನಂತರ ಕೋಟೀಶ್ವರನಾಗಿರುತ್ತಾನೆ. ಆದರೆ ಶಾರದಳ ಗಯ್ಯಾಳಿತನ ದಿನ ದಿನಕ್ಕೂ ಹೆಚ್ಚಾಗ್ತಾ ಇರುತ್ತೆ. ಆಕೆ ತನ್ನ ಮನೆಯಲ್ಲಿ ಕೆಲಸ ಮಾಡುವವರನ್ನು ನಾಯಿಗಿಂತ ಹೀನವಾಗಿ ನೋಡ್ತಾ ಇದ್ಲು. ಒಂದು ದಿನ ಆ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳ ಕೈಯಿಂದ ಗಾಜಿನ ಪ್ಲೇಟ್ ಜಾರಿ ಕೆಳಗೆ ಬಿದ್ದು ಒಡೆದು ಹೋಗುತ್ತೆ. ಅದನ್ನು ನೋಡಿ ಶಾರದ ಕೋಪದಿಂದ ಬಂದು ಕೆಲಸದವಳನ್ನು ಹೊಡೆಯುತ್ತಾಳೆ. ಹೊಡೆಯುವುದಷ್ಟೇ ಅಲ್ಲದೆ ಬಾಯಿಗೆ ಬಂದ ಹಾಗೆ ಬೈತಾಳೆ. ಎಷ್ಟು ಪೊಗರೆ ನಿಂಗೆ, ಗಾಜಿನ ಪ್ಲೇಟ್ ಹೊಡಿತಾ ಇದ್ಯಾ? ನಿನಗೆಷ್ಟು ಸಲ ಹೇಳಿದ್ದೆ ಮನೆಯಲ್ಲಿ ಒಂದು ಸಾಮಾನು ಕೂಡ ಹೊಡಿಬಾರ್ದು ಅಂತ? ನಿನ್ ಬಾವನ್ ಸಂಪತ್ತು ಅಂದ್ಕೊಂಡಿದ್ಯಾ? ಗೊತ್ತಾ, ಈ ಗಾಜಿನ ಪ್ಲೇಟ್ ನ ದುಬೈಯಿಂದ ತರಿಸ್ಕೊಂಡಿದ್ದೀನಿ. ಇದರ ಕಾಸ್ಟ್ 5,000 ರೂಪಾಯಿ. ನಿನ್ನ ನಿರ್ಲಕ್ಷ್ಯದ ಕಾರಣದಿಂದ ಇದು ಒಡೆದೋಯ್ತು. ನಾನ್ ನೋಡ್ತಾ ಸುಮ್ನೆ ಇರ್ಲಾ? ಅದೇನಾಗೋದಿಲ್ಲ. ನಿನ್ನ 2 ತಿಂಗಳ ಸಂಬಳ ಕಟ್ ಮಾಡ್ತೀನಿ, ಹೋಗಿಲ್ಲಿಂದ. ಶಾರದಳ ಮಾತೆಲ್ಲವನ್ನು ಪ್ರಸಾದ್ ಕೇಳಿಸಿಕೊಳ್ಳುತ್ತಾನೆ. ಅವನು ಮೆಲ್ಲಗೆ ಶಾರದಳ ಹತ್ರ ಬರ್ತಾನೆ. ಏನ್ ಮಾಡ್ತಾ ಇದೀಯ ಶಾರದಾ? ನೀನು ಆ ಮನೆ ಕೆಲಸದವಳನ್ನ ಅಷ್ಟೆಲ್ಲ ಹೊಡಿತೀಯಾ? ಅದಕ್ಕೂ ಮೇಲಾಗಿ ಅದನ್ನ ದುಬೈಯಿಂದ ತರಿಸಿದೀನಿ ಅಂತ ಸುಳ್ಳು ಹೇಳ್ತಾ ಇದೀಯಾ? ಅದರ ಬೆಲೆ 100 ರೂಪಾಯಿ ಕೂಡ ಇರಲ್ಲ. ಅಂತ ಬಡವರ ಹತ್ರ ದೋಚ್ಕೋಬೇಕು ಅಂದ್ರೆ ಭಗವಂತ ನಮ್ಮನ್ನು ಕ್ಷಮಿಸಲ್ಲ. ದಿನ ದಿನಕ್ಕೂ ನಿನ್ಗೆ ಪೊಗರು ಹೆಚ್ಚಾಗ್ತಾ ಇದೆ. ಅಹಂಕಾರದಿಂದ ಕಣ್ಣು ನೆತ್ತಿಗೇರ್ತಾ ಇದೆ. ನೀನ್ ಹೀಗೆ ಮಾಡ್ತಾ ಹೋದ್ರೆ ಆ ಭಗವಂತ ನಿನ್ನನ್ನು ಕ್ಷಮಿಸಲ್ಲ. ನೆನಪಿನಲ್ಲಿಟ್ಕೋ, ದುಡ್ಡು ಶಾಶ್ವತ ಅಲ್ಲ, ಮಾನವತ್ವೇ ಯಾವತ್ತಿಗೂ ಶಾಶ್ವತ. ಪ್ರಸಾದನ ಮಾತನ್ನು ಕೇಳಿ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಆ ಕೋಪದಲ್ಲಿ ಪ್ರಸಾದನ ಹತ್ರ, ಏನೋ ನಾಲ್ಗೆ ಬಹಳ ಎಗರ್ತಾ ಇದೆ, ಬಾಯಿ ಬಂದ ಹಾಗೆ ಗಬಗಬ ಅಂತ ಇದ್ಯಾ? ನನ್ನ ಮುಂದೆ ಬಾಯಿ ಮಾಡ್ಬೇಕು ಅಂದ್ರೆ 100 ಸಲ ಯೋಚಿಸ್ಬೇಕು. ಆ ಕೆಲಸಕ್ಕೆ ಬಾರದವಳ ಬಗ್ಗೆ ನನ್ನ ಮೇಲೆ ಬಾಯಿ ಏರ್ತಾ ಇದೆಯಾ? ಯಾಕೆ ನಿನ್ಗಷ್ಟು ಧೈರ್ಯ ಬಂತಾ? ಒಂದು ವಿಷಯ ಮರ್ತ ಹೋಗ್ಬೇಡ, ನಾನು ಬಂದ ಮೇಲೆ ನೀನು ಕೋಟೀಶ್ವರ ಆಗಿದ್ಯಾ, ನಾನು ಮನೆ ಮಹಾಲಕ್ಷ್ಮಿ. ನಾನೇನಾದ್ರೂ ಹೊರಟೋದ್ರೆ ತಿರುಗಿ ಮತ್ತೆ ನೀನು ಭಿಕಾರಿನೇ, ಅದು ತಿಳ್ಕೊಂಡು ನಡೀರಿ. ಆ ವಿಷಯ ನಂಗೊತ್ತು, ಅದಕ್ಕೆ ಬಾಯಿ ಮುಚ್ಕೊಂಡಿರ್ತಾ ಇದ್ದೀನಿ. ನೀನ್ ಇಲ್ಲದ ಮನೆ ಅಲ್ಲ, ನೀನ್ ಇಲ್ದೇ ಇದ್ರೆ ನಾನು ಇಲ್ಲ. ನೀನು ಬಂದ ಮೇಲೆ ನನಗೆ ಐಶ್ವರ್ಯ ಬಂತು, ಅದನ್ನ ಅಡ್ಡ ಇಟ್ಕೊಂಡು ಎಗರ್ತಾ ಇದ್ಯಾ. ಹೀಗೆ ನೀನು ಅಹಂಕಾರದಿಂದ ಇದ್ರೆ ಯಾವುದೋ ಒಂದಿನ ದೇವರು ನಿನ್ಗೆ ತಕ್ಕ ಶಾಸ್ತಿ ಮಾಡ್ತಾನೆ. ಈ ದಿನದಿಂದ ನಿನ್ನ ಮುಂದೆ ನಾನು ನಿಜಕ್ಕೂ ಬಾಯಿ ತೆಗಿಯಲ್ಲ. ಆದ್ರೆ ನೆನಪಿನಲ್ಲಿಟ್ಕೋ, ಒಂದು ದಿನ ನೀನೇ ಪಶ್ಚಾತ್ತಾಪ ಪಡ್ತೀಯ. ಹಾಗೆ ನಡೆಯೋದಕ್ಕೆ ಮೊದ್ಲು ಕಣ್ಣು ತೆರಿ, ಇಲ್ಲ ಅಂದ್ರೆ ನಿನ್ನನ್ನು ಯಾರು ಕಾಪಾಡಲ್ಲ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪ್ರಸಾದನ ಮಾತನ್ನು ಹಚ್ಚಿಕೊಳ್ಳದೆ ಶಾರದಾ ಕೂಡ ಹೊರಟು ಹೋಗುತ್ತಾಳೆ. ಶಾರದಾ ಪ್ರಸಾದರಿಗೆ ಒಬ್ಬನೇ ಒಬ್ಬ ಮಗ ರಮೇಶ್. ಒಳ್ಳೆ ಮನಸ್ಸಿರುವವನು. ಅವನಿಗೆ ದೊಡ್ಡವರು ಅಂದ್ರೆ ಬಹಳ ಗೌರವ. ಬಡವರು ಶ್ರೀಮಂತರು ಅನ್ನುವ ತಾರತಮ್ಯ ತೋರಿಸುತ್ತಾ ಇರಲಿಲ್ಲ. ಅವನು ಧನವಂತರಿಗಿಂತ ಬಡವರ ಜೊತೆ ಹೆಚ್ಚಾಗಿ ಸ್ನೇಹ ಮಾಡ್ತಾ ಇದ್ದ. ಶಾರದಂಗೆ ಇದು ಸ್ವಲ್ಪವೂ ಹಿಡಿಸ್ತಾ ಇರಲಿಲ್ಲ. ಆದರೆ ಆಕೆಗೆ ಮಗ ಅಂದ್ರೆ ವಿಪರೀತವಾದ ಪ್ರೇಮ. ಆದರೆ ರಮೇಶ್ ತಾಯಿ ಮಾತನ್ನು ನಿಜಕ್ಕೂ ಕೇಳ್ತಾ ಇರಲಿಲ್ಲ. ರಮೇಶನ್ಗೆ ತಾಯಿಯ ನಡವಳಿಕೆ ನಿಜಕ್ಕೂ ಹಿಡಿಸ್ತಾ ಇರಲಿಲ್ಲ. ತನ್ನ ತಾಯಿಗೆ ಬುದ್ಧಿ ಹೇಳಬೇಕು ಅಂತ ನೋಡ್ತಾ ಇದ್ದ. ಎಷ್ಟು ಹೇಳಿದ್ರೂ ಆಕೆಯಲ್ಲಿ ಮಾತ್ರ ಬದಲಾವಣೆ ಬರಲಿಲ್ಲ. ನೌಕರರ ಮೇಲೆ ಆಕೆ ನಡೆದುಕೊಳ್ಳುವ ರೀತಿಯನ್ನು ನೋಡಿ ಆಕೆ ಹತ್ರ, ಅಮ್ಮ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನೀನು ಸ್ವಲ್ಪವೂ ಬದಲಾಗಿಲ್ಲ. ನೀನು ಆ ಸಹ ಮನುಷ್ಯರನ್ನ ಯಾಕೆ ಅಷ್ಟು ಹೀನವಾಗಿ ನೋಡ್ತಾ ಇದೀಯಾ? ಬಡತನ ಅವ್ರ ತಪ್ಪಲ್ಲ, ನಿನ್ ಬಗ್ಗೆ ಗೊತ್ತು, ಆದ್ರಿಂದ ಬಾಯಿ ತೆಗಿತಾ ಇಲ್ಲ. ಒಂದು ಸಲ ಅವರೇನಾದ್ರೂ ಬಾಯಿ ತೆಗೆದ್ರೆ ನಿನ್ನ ಮರ್ಯಾದೆ ಮಣ್ಣಲ್ಲಿ ಕರೆತು ಹೋಗುತ್ತೆ. ಒಂದು ಸಲ ಹಾಗೆ ನಡೀತು ಅಂದ್ರೆ ಇನ್ನು ನೀನು ಮುಖನ ಯಾರಿಗೂ ತೋರ್ಸಲ್ಲಾರೆ. ನೀನು ಕೇಳ್ತೀಯ ಅಂತ ಹೇಳ್ತಾ ಇಲ್ಲ, ಬದಲಾಗ್ತಿ ಅಂತ ಹೇಳ್ತಾ ಇದ್ದೀನಿ. ಇನ್ನಾದ್ರೂ ಬದಲಾಗಮ್ಮ, ಇಲ್ಲ ಅಂದ್ರೆ ಆಮೇಲೆ ಬಹಳ ದುಃಖ ಪಡ್ತೀಯ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ರಮೇಶ್ ಅನಾಮಿಕಾ ಅನ್ನುವ ಒಬ್ಬ ಬಡ ಮನೆಯ ಹುಡುಗಿಯನ್ನ ಪ್ರೇಮಿಸ್ತಾ ಇರ್ತಾನೆ. ಅನಾಮಿಕಾ ಕೂಡ ರಮೇಶ್ನನ್ನು ಗಾಢವಾಗಿ ಪ್ರೇಮಿಸ್ತಾ ಇರ್ತಾಳೆ. ಅನಾಮಿಕಂಗೆ ರಮೇಶನ ತಾಯಿ ಶಾರದಳ ಬಗ್ಗೆ ತುಂಬಾ ಗೊತ್ತು. ಅದಕ್ಕೆ ರಮೇಶನ ಜೊತೆ ಮದುವೆಗೆ ಹಿಂಜರಿತಾ ಇರ್ತಾಳೆ. ರಮೇಶ್ ಮಾತ್ರ ಅನಾಮಿಕಳನ್ನು ಮದುವೆ ಮಾಡ್ಕೋಬೇಕು ಎಂದು, ಮದುವೆಗೆ ಒಪ್ಪಿಸಬೇಕು ಎಂದು ಪ್ರಯತ್ನಿಸ್ತಾ ಇರ್ತಾನೆ. ಒಂದು ದಿನ ರಮೇಶ್ ಅನಾಮಿಕಳ ಹತ್ರ, ಅನಾಮಿಕಾ, ಏನಿದು, ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನನಗೆ ನಿನ್ ಮೇಲೆ ಪ್ರೇಮ ಇಲ್ಲ ಅಂದ್ಕೋತಾ ಇದ್ಯಾ? ನಾನು ಕೂಡ ನಮ್ಮಮ್ಮನ ಹಾಗೆ ಇರ್ತೀನಿ ಅಂದ್ಕೋತಾ ಇದ್ಯಾ? ನಾನು ನಿಂಗೆ ಮೋಸ ಮಾಡ್ತೀನಿ ಏನೋ ಅಂತ ನಿಂಗೆ ಭಯನಾ? ನಾನು ನಿನ್ನನ್ನ ಗಾಢವಾಗಿ ಪ್ರೇಮಿಸ್ತಾ ಇದ್ದೀನಿ. ನಂಗೆ ಗೊತ್ತು ನೀನು ಕೂಡ ನಾನಿಲ್ಲದೆ ಇರಲಾರೆ ಅಂತ. ನೀನು ಮಾತ್ರ ನಮ್ಮಮ್ಮಂಗೆ ಭಯಪಟ್ಟು ದೂರವಾಗ್ಬೇಕು ಅಂದ್ಕೋತಾ ಇದ್ಯಾ. ಆದ್ರೆ ನೀನಿಲ್ಲದೆ ನಾನು ಜೀವಿಸಲಾರೆ. ಒಂದು ವೇಳೆ ಮನೆಯಿಂದ ಹೊರಗ್ ಬಂದ್ರೆ ನಾನು ಅದು ಕೂಡ ಸಿದ್ಧನೆ. ಆದ್ರೆ ನಿನ್ನಿಂದ ದೂರವಾಗಿ ಇರಲಾರೆ.
ನೀನೇನಾದ್ರೂ ಈ ಮದುವೆ ಬೇಡ ಅಂತಂದ್ರೆ ನೆನ್ಪಿಟ್ಕೋ, ಇದೇ ನನಗೆ ಕೊನೆ ದಿನ ಆಗುತ್ತೆ. ರಮೇಶನ ಮಾತನ್ನು ಕೇಳಿ ಅನಾಮಿಕ ಬಹಳ ದುಃಖದಿಂದ ಅಳುತ್ತಾ ರಮೇಶನ ಹತ್ರ ಹೀಗಂತಾಳೆ, ನನ್ನನ್ನು ಕ್ಷಮಿಸು ರಮೇಶ್, ನಾನು ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನು ತುಂಬಾ ಒಳ್ಳೆಯವನು, ಆದ್ರೂ ನಿನ್ ಮೇಲೆ ನಂಬಿಕೆ ಇಡಲಾರ್ದೆ ಹೋದೆ. ನಾನು ಏನ್ ಅಂದ್ಕೊಂಡೆ ಅಂದ್ರೆ ಶ್ರೀಮಂತರ ಮಕ್ಕಳು ಬಡ ಮಕ್ಕಳನ್ನು ಉಪಯೋಗಿಸ್ಕೊಂಡು ಬಿಡ್ತಾರೆ ಅಂತ. ಆದ್ರೆ ನೀನ್ ಹಾಗಲ್ಲ, ನೀನು ನನಗಾಗಿಯೇ ಇದೆಯಾ. ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ನಿಮ್ ಮನೆಯಿಂದ ನಿನ್ನನ್ನ ದೂರ ಮಾಡಲ್ಲ. ನಾನು ಯಾವತ್ತೂ ನಿನ್ನವಳೆ, ಏನಾದ್ರೂ ಅದಾಗತ್ತೆ. ಬಾ ಈಗಲೇ ಹೋಗಿ ಗುಡಿಯಲ್ಲಿ ಮದುವೆ ಮಾಡ್ಕೊಳ್ಳೋಣ. ಅನಾಮಿಕಳ ಮಾತಿಗೆ ರಮೇಶ್ ಎಷ್ಟೋ ಸಂತೋಷಿಸುತ್ತಾನೆ. ಆ ನಂತರ ಅವರಿಬ್ಬರು ಹೋಗಿ ಗುಡಿಯಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ. ಮದುವೆ ಮಾಡಿಕೊಂಡು ಅವರಿಬ್ಬರು ಸೀದಾ ರಮೇಶನ ಮನೆಗೆ ಬರುತ್ತಾರೆ. ಶಾರದಂಗೆ ರಮೇಶ್ ಅನಾಮಿಕರು ಜೊತೆಯಾಗಿ ಬರುವುದನ್ನು ನೋಡಿ ಉರಿ ನೆತ್ತಿಗೆ ಇರುತ್ತೆ. ಹಿಡಿಸಲಾರದಷ್ಟು ಕೋಪ ಬರುತ್ತೆ. ಆದರೆ ಮಗನ ಮೇಲಿರುವ ಪ್ರೇಮದಿಂದ ತನ್ನ ಕೋಪವನ್ನು ಅದುಮುತ್ತಾಳೆ. ಇಷ್ಟವಿಲ್ಲದಿದ್ದರೂ ಅವರಿಗೆ ಆರತಿ ಮಾಡುತ್ತಾಳೆ. ಅವರಿಬ್ಬರ ಮದುವೆ ತನಗೆ ಇಷ್ಟವೇ ಅನ್ನೋ ಹಾಗೆ ನಾಟಕವಾಡಲಿಕ್ಕೆ ಶುರು ಮಾಡುತ್ತಾಳೆ. ಆದರೆ ರಮೇಶನಿಗೆ ತನ್ನ ತಾಯಿಯ ಮನಸ್ಸಿನಲ್ಲಿ ಏನಿದೆಯೋ ತುಂಬಾ ಚೆನ್ನಾಗಿ ಗೊತ್ತು. ರಮೇಶಿಗೆ ತಾಯಿ ಮೇಲೆ ನಿಜಕ್ಕೂ ಸ್ವಲ್ಪವೂ ನಂಬಿಕೆ ಇಲ್ಲ. ಆಗ ರಮೇಶ್ ತಾಯಿ ಹತ್ರ ಬಂದು, ನಂಗೆ ಗೊತ್ತಮ್ಮ, ಈ ಮದುವೆ ನಿನಗೆ ನಿಜಕ್ಕೂ ಇಷ್ಟವಿಲ್ಲ ಅಂತ. ಆದ್ರೂ ನೀನು ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ಯಾ. ನಿನಗೆ ಇಷ್ಟವಿದ್ರು ಇಲ್ಲದಿದ್ರು ಈ ದಿನದಿಂದ ಅನಾಮಿಕಾ ನನ್ನ ಹೆಂಡತಿ. ನಾನು ಹೇಳೋದು ಸರಿಯಾಗಿ ಕೇಳು. ಅವಳ ಮೇಲೆ ನೀನಾದ್ರೂ ದುರ್ವರ್ತನೆ ತೋರಿಸಿದ್ರೆ ಆ ದಿನವೇ ನಾನು ನಿಮ್ಮೆಲ್ಲರನ್ನು ಬಿಟ್ಟು ಮನೆಯಿಂದ ಹೊರಟು ಹೋಗ್ತೀನಿ. ನನ್ನ ಮಾತನ್ನ ತಮಾಷೆಗೆ ತಗೋಬೇಡ. ರಮೇಶನ ಮಾತಿಗೆ ಶಾರದ ಬಹಳ ಭಯಪಡುತ್ತಾಳೆ. ಮಗನ ಮೇಲಿರುವ ಪ್ರೇಮದಿಂದ ಅನಾಮಿಕಾ ಅಂದರೆ ಇಷ್ಟವಿರುವ ಹಾಗೆ ನಟಿಸುತ್ತಾ ಇರುತ್ತಾಳೆ. ಅನಾಮಿಕಳನ್ನು ಸೊಸೆಯಾಗಿ ನೋಡ್ತಾ ಇದ್ಲು. ಶಾರದಾ ಅನಾಮಿಕಳ ಜೊತೆ ಯಾವ ಕೆಲಸವೂ ಮಾಡಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅನಾಮಿಕಾ ಬಂದ ಮೇಲೆ ಮನೆಯ ಜವಾಬ್ದಾರಿಯನ್ನೆಲ್ಲ ಅವಳೇ ತೆಗೆದುಕೊಳ್ಳುತ್ತಾಳೆ. ಅನಾಮಿಕಾ ಆ ಮನೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಎಷ್ಟೋ ಮರ್ಯಾದೆ ಕೊಡ್ತಾ ಇದ್ಲು. ಅದನ್ನು ನೋಡಿ ಶಾರದಂಗೆ ಕೋಪ ಬಂದರು ಬಲವಂತದಿಂದ ನುಂಗಿಕೊಳ್ತಾ ಇದ್ಲು. ದಿನಗಳು ಕಳೆಯುತ್ತಿದ್ದ ಹಾಗೆ ಪರಿಸ್ಥಿತಿ ಬದಲಾಗುತ್ತದೆ. ಅಂದುಕೊಳ್ಳದ ಹಾಗೆ ಪ್ರಸಾದನ ಕಂಪನಿ ಷೇರುಗಳು ರಾತ್ರಿಗೆ ರಾತ್ರಿ ಬಿದ್ದು ಹೋಗುತ್ತೆ. ಅದರಿಂದ ಪ್ರಸಾದ್ ಆಸ್ತಿಗಳು, ಕಾರು, ಬಂಗಲೆಗಳು ಎಲ್ಲವೂ ಹೊರಟು ಹೋಗುತ್ತೆ. ನೋಡುತ್ತಿದ್ದ ಹಾಗೆ ಕುಟುಂಬವೆಲ್ಲವೂ ಬೀದಿ ಪಾಲಾಗುತ್ತದೆ. ಏನು ಮಾಡಲು ಅರ್ಥವಾಗದ ಪರಿಸ್ಥಿತಿ. ಕುಟುಂಬದ ಜವಾಬ್ದಾರಿಯನ್ನು ಅನಾಮಿಕಾ ತನ್ನ ಭುಜದ ಮೇಲೆ ಹಾಕಿಕೊಳ್ಳುತ್ತಾಳೆ. ಸ್ವಲ್ಪವೂ ನಾಚಿಕೆ ಪಡದೆ ತಾನು ಗಾಡಿಯ ಮೇಲೆ ಢೋಕ್ಲಾ ಬಿಸಿನೆಸ್ ಪ್ರಾರಂಭಿಸುತ್ತಾಳೆ. ಚಿಕ್ಕಂದಿನಿಂದ ಅನಾಮಿಕಾ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು. ಅದರಿಂದ ಅನಾಮಿಕಾ ಮಾಡುವ ಢೋಕ್ಲಾ ಎಲ್ಲರಿಗೂ ತುಂಬಾ ಹಿಡಿಸುತ್ತಾ ಇರುತ್ತದೆ. ನೋಡುತ್ತಿದ್ದ ಹಾಗೆ ಅನಾಮಿಕಳ ಢೋಕ್ಲಾ ವ್ಯಾಪಾರ ತುಂಬಾ ಚೆನ್ನಾಗಿ ಕುದುರುತ್ತೆ. ಹಾಗೆ ಬಂದ ದುಡ್ಡಿನಿಂದ ಆಸ್ತಿ ಎಲ್ಲ ತಿರುಗಿ ಸಂಪಾದಿಸುತ್ತಾಳೆ. ಆಗ ಅನಾಮಿಕಳನ್ನು ನೋಡಿದ ಶಾರದಂಗೆ ಪಶ್ಚಾತ್ತಾಪದಿಂದ ಕಣ್ಣು ಒದ್ದೆಯಾಗುತ್ತೆ. ಆಕೆ ಅಳುತ್ತಾ ಬಂದು ಅನಾಮಿಕಳನ್ನು ಅಪ್ಪಿಕೊಳ್ಳುತ್ತಾಳೆ. ಶಾರದಾ ಅಳುತ್ತಾ ಅನಾಮಿಕಳ ಹತ್ರ ಹೀಗಂತಾಳೆ, ಅಮ್ಮ ಅನಾಮಿಕಾ, ದುಡ್ಡಿದೆ ಎನ್ನುವ ಅಹಂಕಾರದಿಂದ ಕೆಲಸದವರನ್ನು ಹುಳದ ಹಾಗೆ ನೋಡಿದೆ. ಆದ್ರೆ ನೀನು ನನ್ನ ಕಣ್ಣು ತೆರೆಸಿದೆ. ಸಾಮಾನ್ಯರು ನೆನೆಸಿಕೊಂಡ್ರೆ ಏನಾದ್ರೂ ಸಾಧಿಸಬಲ್ಲರು ಅಂತ ನಿರೂಪಿಸಿದೆ ಅಮ್ಮ. ಈ ಪ್ರಪಂಚದಲ್ಲಿ ಎಲ್ಲ ದುಡ್ಡಿನಿಂದಲೇ ಅಲ್ಲ, ಒಳ್ಳೆ ಮನಸ್ಸಿದ್ದರೆ ಅಸಾಧ್ಯವನ್ನು ಕೂಡ ಸುಸಾಧ್ಯ ಮಾಡ್ಕೋಬಹುದು ಅಂತ ನಿನ್ನಿಂದಲೇ ತಿಳಿತು. ನಿನ್ನಿಂದ ನನ್ನಲ್ಲಿರುವ ಅಹಂಕಾರ ಮಠ ಮಾಯವಾಗಿ ಹೋಯ್ತು. ನನ್ನನ್ನು ಕ್ಷಮಿಸಮ್ಮ. ನನ್ನ ಮಗನ ಮೇಲಿನ ಪ್ರೇಮದಿಂದ ನಿನ್ ಮೇಲೆ ಕಪಟ ಪ್ರೇಮ ತೋರಿಸ್ದೆ. ಈ ದಿನದಿಂದ ನೀನು ನನಗೆ ಸೊಸೆಯಲ್ಲ, ನನ್ನ ಮಗಳು. ಶಾರದಳ ಮಾತಿಗೆ ಅನಾಮಿಕಾ ಬಹಳ ಆನಂದಿಸುತ್ತಾಳೆ. ನಂತರ ಅವಳನ್ನು ಕ್ಷಮಿಸು ಎಂದು ರಮೇಶ್ ಬಂದು ತನ್ನ ತಾಯಿಯನ್ನು ಕೇಳುತ್ತಾನೆ. ಅಮ್ಮ, ನಾನು ನಿನಗೆ ಅನ್ನಬಾರದ ಮಾತಂದೆ. ನಿನಗೆ ನಾನು ಎಷ್ಟೋ ಕಷ್ಟ ಕೊಟ್ಟಿದ್ದೀನಿ. ನನ್ನನ್ನು ಕ್ಷಮಿಸಮ್ಮ. ನಾನಂದ ಮಾತುಗಳು ನಿನಗೆ ಬಹಳ ದುಃಖ ಕೊಟ್ಟಿರುತ್ತೆ. ನನ್ನನ್ನು ಕ್ಷಮಿಸಮ್ಮ. ನಾನು ನಿಂಗೆ ಕೈ ಎತ್ತಿ ಮುಗಿತೀನಿ ಎಂದು ಹೇಳಿ ರಮೇಶ್ ತಾಯಿಯ ಕಾಲಿನ ಮೇಲೆ ಬೀಳುತ್ತಾನೆ. ಶಾರದಾ ರಮೇಶ್ನನ್ನು ತನ್ನ ಸೊಸೆ ಅನಾಮಿಕಳನ್ನು ಅಪ್ಪಿಕೊಂಡು ಅಳುತ್ತಾಳೆ. ನಂತರ ಆ ಮನೆಗೆ ನೌಕರರು, ಕೆಲಸದವರು ಎಲ್ಲರೂ ತಿರುಗಿ ಬರುತ್ತಾರೆ. ಶಾರದಾ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು. 1 ವರ್ಷದ ನಂತರ ಅನಾಮಿಕಾ ಅಂದವಾದ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ. ಮಗಳು ಹುಟ್ಟಿದ ವೇಳೆಯ ವಿಶೇಷದಿಂದ ಪ್ರಸಾದನ ವ್ಯಾಪಾರ ತಿರುಗಿ ಕುದುರುತ್ತದೆ. ಪ್ರಸಾದ್ ಕಳೆದುಕೊಂಡ ಆಸ್ತಿ ಎಲ್ಲವೂ ತಿರುಗಿ ಸಂಪಾದಿಸುತ್ತಾನೆ. ಎಲ್ಲರೂ ಸಂತೋಷದಿಂದ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬಿಸಿಲು ಕಾಲದಲ್ಲಿ ಸಾಫ್ಟ್ವೇರ್ ಸೊಸೆ. ರಾತ್ರಿ 11 ದಾಟಿರುತ್ತೆ. ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ನಲ್ಲಿ ಇರುತ್ತಾ ಇರುವ ಸಾಫ್ಟ್ವೇರ್ ಅನಾಮಿಕಾ ತನ್ನ ಫ್ರೆಂಡ್ ಸಾಧನಳ ಜೊತೆ ಸೇರಿ ಗೇಟ್ ಹತ್ರ ಬರ್ತಾಳೆ. ಗೇಟ್ಗೆ ಬೀಗ ಹಾಕಿರುತ್ತೆ. ಆದ್ರೆ ಎಲ್ಲಿಯೂ ವಾಚ್ಮನ್ ಕಾಣಿಸ್ತಾ ಇರ್ಲಿಲ್ಲ. ಅನಾಮಿಕಾ ಬೇಸರದಿಂದ ಮುಖವಿಟ್ಟು, ಅಬ್ಬಾ, ಈ ವಾಚ್ಮನ್ ಎಲ್ಲಿಗೋದ್ನೆ? ಯಾಕೆ ಅಷ್ಟೊಂದು ಬೇಸರ? ಬರ್ತಾನೆ ಬಿಡು, ಸಮಾಧಾನದಿಂದರು. ಆದ್ರೂ ನೀನೇನೆ ಸ್ವಲ್ಪವೂ ಇಷ್ಟವಿಲ್ಲದ ರಮೇಶನ ಬಗ್ಗೆ ಯಾಕೆ ಅಷ್ಟೆಲ್ಲ ಕಷ್ಟಪಡ್ತಾ ಇರ್ತೀಯ? ಯಾವಾಗ ನೋಡಿದ್ರು ಅವನ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀಯ.
ರಮೇಶ್ನಲ್ಲಿ ಅಷ್ಟೆಲ್ಲ ಏನಿದೆಯೋ ನನಗ್ ಮಾತ್ರ ಅರ್ಥವಾಗ್ತಾ ಇಲ್ಲ. ನೀನು ಪ್ರೇಮಿಸಿದ್ರೆ ನಿನಗೆ ಅರ್ಥವಾಗುತ್ತೆ ಅಂತ ನನ್ನ ಕಷ್ಟ ಆಲೋಚನೆ. ನೀನು ಪ್ರೇಮಿಸೋದಲ್ದೆ ನಾನು ಕೂಡ ರಮೇಶ್ನ ಪ್ರೇಮಿಸ್ಬೇಕಾ? ಆ ಮಾತಿಗೆ ಅನಾಮಿಕಂಗೆ ಕೋಪ ಬರುತ್ತೆ. ಕೋಪದಿಂದ ಸಾಯಿಸ್ತೀನಿ. ರಮೇಶ್ ನನ್ನವನು. ರಮೇಶ್ ನನ್ನ ಬಿಟ್ಟು ಯಾರು ಪ್ರೇಮಿಸಬಾರ್ದು. ಪ್ರೇಮಿಸ್ಬೇಕು ಅನ್ನೋ ಆಲೋಚನೆ ಕೂಡ ಮಾಡಬಾರ್ದು. ಒಂದ್ ವೇಳೆ ನಿನ್ನ ಮೈಂಡ್ ಅಲ್ಲಿ ಅಂತಹ ಆಲೋಚನೆ ಏನೋ ಇದ್ರೆ ಪಿಂಡಕ್ ಹಾಕು, ಇಲ್ಲ ಅಂದ್ರೆ ಫ್ರೆಂಡ್ ಅಂತ ಕೂಡ ನೋಡೋದಿಲ್ಲ ಎಂದು ವಾರ್ನಿಂಗ್ ಕೊಡುತ್ತಾಳೆ ಅನಾಮಿಕಾ. ಸಾಧನ ನಗ್ತಾ ಇರ್ತಾಳೆ. ನಾನೀಗ ವಾರ್ನಿಂಗ್ ಕೊಡ್ತಾ ಇದ್ರೆ ನೀನ್ ಯಾಕೆ ಹಾಗೆ ನಗ್ತಾ ಇದೀಯಾ? ನೀನು ಹೀಗೆ ಸಾಧಾರಣ ಹುಡುಗಿ ಅಂತ ನಿನಗೂ ಅಸೂಯೆ, ದ್ವೇಷ, ಈರ್ಷೆ ಇರುತ್ತೆ ಅಂತ ತಿಳಿದ ನಂತರ ನಗದೆ ಹೇಗಿರ್ತೀನಿ ಹೇಳು? ಹುಡುಗಿ ಎಷ್ಟು ದೊಡ್ಡ ಜಾಬ್ ಮಾಡಿದ್ರು ತಾನು ಪ್ರೇಮಿಸಿದವನನ್ನು ಇನ್ನೊಂದು ಹುಡುಗಿ ನೋಡ್ತಾ ಇದೆ ಅಂತ, ಇಷ್ಟಪಡ್ತಾ ಇದ್ದಾಳೆ ಅಂತ, ಪ್ರೇಮಿಸ್ತಾ ಇದ್ದಾಳೆ ಅಂತ ತಿಳಿದ್ರೆ ಮಾತ್ರ ನಿಜಕ್ಕೂ ಸುಮ್ನಿರಲ್ವೇ? ಸರಿ ಬಿಡು. ಇಷ್ಟು ರಾತ್ರಿ ವೇಳೆ ರಮೇಶ ಇರ್ತಾ ಇರುವ ರೂಮ್ಗೆ ಹೋಗಿ ಅವನ ಹುಟ್ಟಿನ ದಿನವನ್ನ 12 ಗಂಟೆಗೆ ಕೇಕ್ ಕಟ್ ಮಾಡಿಸೋದು ಅಗತ್ಯನಾ ಹೇಳು? ತುಂಬಾ ಅಗತ್ಯ ಸಾಧನ. ಇಂತಹದ್ದು ಮಾಡಿದಾಗ ಎಷ್ಟು ಥ್ರಿಲ್ ಆಗುತ್ತೋ. ಮದ್ವೆ ಆದ್ಮೇಲೆ ಹೇಳ್ಕೊಂಡ್ರೆ ಅಷ್ಟೇ ಥ್ರಿಲ್ ಅನ್ಸುತ್ತೆ. ಆದ್ರೂ ನೀನು ಯಾರನ್ನಾದ್ರೂ ಪ್ರೇಮಿಸಿದ್ರೆ ಅಲ್ವಾ ನಿನ್ಗೆ ಇಂತಹ ಎಕ್ಸ್ಪೀರಿಯನ್ಸ್ ಬರೋದು ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ವಾಚ್ಮನ್ ಗೇಟ್ ಹತ್ರ ಬರ್ತಾನೆ. ಏನಮ್ಮ ಹೋಗಿ ಮಲಗದೆ ಗೇಟ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ವಾಚ್ಮನ್ ಅಂಕಲ್, ನಾನು ಅನಾಮಿಕಾ ಹೊರಗೆ ಹೋಗ್ಬೇಕು, 1 ಗಂಟೆಲಿ ತಿರುಗಿ ಬರ್ತೀವಿ. ಅಮ್ಮ, ಇಷ್ಟು ರಾತ್ರಿ ಇಬ್ರು ಹೆಣ್ಮಕ್ಳು ಹೊರಗೆ ಹೋಗದಾ? ಒಳ್ಳೇದಲ್ಲ. ಮೇಲಾಗಿ 1 ಗಂಟೆ ನಂತರ ತಿರುಗಿ ಬರ್ತೀನಿ ಅಂತ ಇದ್ದೀರಾ? ಬೇಡಮ್ಮ ತಾಯಿ, ನಾನು ಗೇಟಿನ ಬೀಗ ತೆಗಿಯಲ್ಲ. ವಾರ್ಡನ್ಗೆ ತಿಳಿದ್ರೆ ನನ್ ಕೆಲಸ ಹೋಗುತ್ತೆ. ಬೇಡ, ನಾನು ಗೇಟದ ಬೀಗ ತೆಗಿಯಲ್ಲ. ಹಾಗ ಅನ್ಬೇಡಿ ಅಂಕಲ್, ಬೇಕು ಅಂದ್ರೆ 500 ರೂಪಾಯಿ ಕೊಡ್ತೀನಿ, ಗೇಟ್ ಬೀಗ ತೆಗಿರಿ. ಅಂಕಲ್, ನಿಮ್ ಜಾಬ್ ಎಲ್ಲಿಗೂ ಹೋಗಲ್ಲ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಪ್ರತಿದಿನ ಹೋಗಲ್ವಲ್ಲ ಅಂಕಲ್, ಈ ದಿನ ಹೇಗೂ ನಾವು ಹೊರಗೆ ಹೋಗ್ಬೇಕು, ಗೇಟ್ಗೆ ಬೀಗ ತೆಗೀರಿ. ಒಂದ್ ವೇಳೆ ವಾರ್ಡನ್ ಮೇಡಮ್ ಕೇಳಿದ್ರೆ ಗೋಡೆ ದೂಕಿ ಹೋಗಿದೀವಿ ಅಂತ ಇಬ್ರು ಹೇಳ್ಕೊತೀವಿ ಅಂಕಲ್. ಇಬ್ಬರು ಸರಿ ವಾಚ್ಮನ್ ನ ಬೇಡ್ಕೊಳ್ಳುತ್ತಾರೆ. ಕಡೆಗೆ ಆ ವಾಚ್ಮನ್ ಹೃದಯ 1000 ರೂಪಾಯಿಗೆ ಕರಗುತ್ತದೆ. ದುಡ್ಡು ತೆಗೆದುಕೊಂಡು ಬೀಗ ತೆಗೆಯುತ್ತಾನೆ. ಅನಾಮಿಕಾ ಸಾಧನ ಸಂತೋಷದಿಂದ ಹಾಸ್ಟೆಲ್ ಇಂದ ಹೊರಗೆ ಬರುತ್ತಾರೆ. ಸ್ಕೂಟಿ ಹತ್ತುತ್ತಾರೆ. ರಮೇಶ್ ತನ್ನ ಫ್ರೆಂಡ್ ಕಿಶೋರ್ನ ಜೊತೆ ಸೇರಿ ರೆಂಟ್ಗೆ ಇರುವ ಫ್ಲಾಟ್ ಬಾಲ್ಕನಿಯಲ್ಲಿ ಒಬ್ಬಂಟಿಯಾಗಿ ನಿಂತಿರುತ್ತಾನೆ. ಸ್ವಲ್ಪವೂ ಪ್ರಶಾಂತವಾಗಿ ಇರದ ನಗರದ ಕಡೆ ನೋಡ್ತಾ ಇರ್ತಾನೆ. ಏನೋ ಈ ಮಹಾನಗರ, ರಾತ್ರಿ 12 ಆಗ್ತಾ ಇದೆ, ಸ್ವಲ್ಪವೂ ವಾಹನಗಳ ಜೋರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ದಿನಕ್ಕೂ ಹೆಚ್ಚಾಗ್ತಿದೆ ಹೊರತು ಸ್ವಲ್ಪ ಕೂಡ ಕಡಿಮೆ ಆಗ್ತಾ ಇದೆ ಅನ್ಸ್ತಾನೆ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಿಂಗ್ ಆಗ್ತಾ ಇರುವ ರಮೇಶನ ಸೆಲ್ ಫೋನ್ ಹಿಡಿದುಕೊಂಡು ಕಿಶೋರ್ ಅಲ್ಲಿಗೆ ಬರ್ತಾನೆ. ರಮೇಶ್ ಕಿಶೋರ್ನ ಕಡೆ ನೋಡುತ್ತಾನೆ. ಆ ಫೋನ್ ತಗೊಂಡು ನೋಡಿದರೆ ಅನಾಮಿಕಾ ಕಾಲಿಂಗ್ ಅಂತ ಇರುತ್ತೆ. ರಾಮ್, ಅನಾಮಿಕಾ ಫೋನ್ ಮಾಡೋದು 2ನೇ ಸಲ, ಲಿಫ್ಟ್ ಮಾಡಿ ಮಾತಾಡು ಎಂದು ರಮೇಶನ್ಗೆ ಕುಟ್ಟು ಹೊರಟು ಹೋಗುತ್ತಾನೆ. ಅನಾಮಿಕಾ ಸಾಧನ ಇಬ್ಬರು ರಮೇಶ್ ಇರ್ತಾರೋ ಫ್ಲಾಟ್ ಹತ್ರ ಬರ್ತಾರೆ. ರಮೇಶ್ ಐಷ್ಟದಿಂದ ಅನಾಮಿಕಳ ಫೋನ್ ಅನ್ನು ರಿಸೀವ್ ಮಾಡ್ಕೋತಾನೆ. ಏನು ಹೇಳು? ರಾಮ್, ನೀನು ಫ್ಲಾಟ್ ಹತ್ರ ಇದ್ದೀವಿ, ಪ್ಲೀಸ್ ಹೊರಗೆ ಬಾ ರಾಮ್. ರಮೇಶನ್ಗೆ ಕೋಪ ಬರುತ್ತೆ. ಕಂಟ್ರೋಲ್ ಮಾಡ್ಕೊಂಡು ಈ ಟೈಮಲ್ಲಿ ನಾನು ಫೋನ್ ಇಟ್ಟು ಹೊರಗೆ ಬರುತ್ತಾನೆ. ಅನಾಮಿಕಾ ಸಾಧನನ್ನ ನೋಡಿ ಹಾಯ್ ಅನ್ನುತ್ತಾನೆ. ಅನಾಮಿಕಾ ಸಾಧನ ಟೈಮ್ ನೋಡ್ಕೊಂಡು ಸ್ಕೂಟಿ ಮೇಲೆ ಕೇಕ್ ಇಡುತ್ತಾರೆ. ಕ್ಯಾಂಡಲ್ ಕೂಡ ಬೆಳಗಿಸುತ್ತಾರೆ. ರಮೇಶ್ ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ. ಟೈಮ್ 12 ಆಗತ್ತೆ. ಹ್ಯಾಪಿ ಬರ್ಡೇ ರಾಮ್. ಅನಾಮಿಕಾ ಶೇಕ್ ಹ್ಯಾಂಡ್ ಕೊಡುತ್ತಾಳೆ. ಥ್ಯಾಂಕ್ ಯೂನು. ರಮೇಶ್ ಕೂಡ ರೇಕ್ ಹ್ಯಾಂಡ್ ಕೊಡ್ತಾನೆ. ಬ್ರದರ್, ಕೇಕ್ ಕಟ್ ಮಾಡು. ಇನ್ನು ರಮೇಶ್ ಕೇಕ್ ಕಟ್ ಮಾಡ್ತಾನೆ. ಅನಾಮಿಕಾ ಸಾಧನ ಚಪ್ಪಾಳೆ ಹಿಡಿದು ಬರ್ಡೇ ವಿಶೇಷ ಹೇಳುತ್ತಾರೆ. ರಮೇಶ್ ಕೇಕ್ ಕಟ್ ಮಾಡಿ ಅನಾಮಿಕಾಳಿಗೆ ತಿನ್ನಿಸುತ್ತಾನೆ. ಅನಾಮಿಕಾ ಫುಲ್ ಖುಷಿ ಆಗುತ್ತಾಳೆ. ಅನಾಮಿಕಾ ಕೂಡ ರಮೇಶನ್ಗೆ ತಿನ್ನಿಸುತ್ತಾಳೆ. ಆ ನಂತರ ಸಾಧನ ಕೂಡ ಕೇಕ್ ಕೊಡುತ್ತಾಳೆ. ತುಂಬಾ ಥ್ಯಾಂಕ್ಸ್ ಅನು. ಇನ್ನು ನೀವು ಹಾಸ್ಟೆಲ್ಗೆ ಹೋಗಿ. 1 ನಿಮಿಷ ರಾಮ್ ಎಂದು ಅನಾಮಿಕಾ ಗುಲಾಬಿ ಹೂ ಹಿಡಿದುಕೊಂಡು, ಪ್ಲೀಸ್ ರಾಮ್, ನಾವು ಮದುವೆ ಮಾಡ್ಕೊಳ್ಳೋಣ ಎಂದು ಕೇಳುತ್ತಲೇ ರಮೇಶ್ ಮನಸ್ಸು ಕರಗಿ ಹೋಗುತ್ತೆ. ಗುಲಾಬಿ ಹೂವನ್ನ ತಗೋತಾನೆ. ಅನು, ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಕೂಡ ನಿನ್ನನ್ನ ಮದುವೆ ಮಾಡ್ಕೋಬೇಕು ಅಂತಿದೆ. ಮತ್ತೆ ಯಾಕೆ ಆಲಸ್ಯ ರಾಮ್? ನಾಳೆ ಮಾಡ್ಕೊಳ್ಳೋಣ. ಅದಕ್ಕೆ ತಕ್ಕ ಏರ್ಪಾಡು ನಾನ್ ಮಾಡ್ತೀನಿ. ನೀನೋಗಿ ಹಾಯಾಗಿ ಮಲ್ಕೋ ರಾಮ್, ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಅಂದ ಸ್ವಲ್ಪ ಕಡಿಮೆ ಆದ್ರೂ ನಾನು ಒಪ್ಕೊಳ್ಳೋದಿಲ್ಲ. ಅನು, ನಿಂಗೆ ನಮ್ಮಮ್ಮನ ಬಗ್ಗೆ ಹೇಳ್ಬೇಕು. ಓಹೋ, ನಮ್ಮತ್ತೆ ಬಗ್ಗೆನಾ? ಹೇಳು ರಾಮ್. ಅನು, ನಮ್ಮದು ಕೃಷ್ಣಾಪುರ. ಅತ್ತೆ ಶಾರದಾ, ಅವಳಿಗೆ ಸಂಪ್ರದಾಯಗಳು ಹೆಚ್ಚು. ಹಸುಗಳು ಕೊಟ್ಟಿಗೆಯಲ್ಲಿ ಇರ್ಬೇಕು, ಪಕ್ಷಿಗಳು ಮರದ ಮೇಲೆ ಇರ್ಬೇಕು, ಪ್ರಾಣಿಗಳು ಕಾಡಿನಲ್ಲಿರ್ಬೇಕು, ಕಾಗೆ ಪಿಂಡದಾನ್ನವನ್ನು ತಿನ್ಬೇಕು, ಚಪ್ಪಲಿಗಳು ಹೊರಗೆ ಇರ್ಬೇಕು, ಹೆಣ್ಮಕ್ಕಳು ಕುಂಕುಮವಿಲ್ಲದೆ ಇರಬಾರ್ದು, ಕೂದಲನ್ನ ಗಾಳಿಯಲ್ಲಿ ಇಡಬಾರ್ದು ಅಂತ ಎಷ್ಟೋ ರೂಲ್ಸ್ ಇಡುತ್ತಾಳೆ. ಅದಕ್ಕೆ ನನಗೆ ಯಾರು ಹೆಣ್ಣು ಕೊಡೋದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಗೊತ್ತಾ? ರಾಮ್, ನಿನಗೆ ನಾನು ಬರದ ಮೇಲೆ ಬೇರೆ ಸಂಬಂಧ ಹೇಗೆ ಬರುತ್ತೆ? ನನಗೂ ಅವಾಗವಾಗ ಹಾಗೆ ಅನ್ಸುತ್ತೆ ಅನಾಮಿಕಾ. ಆದ್ರೆ ಅವಾಗವಾಗ ನಿನ್ನನ್ನ ಮದುವೆ ಮಾಡ್ಕೊಂಡು ನಿನ್ನ ಜೀವನವನ್ನು ನರಕ ಮಾಡೋದು ಏನಕ್ಕೆ ಅನ್ನಿಸ್ತಾ ಇದೆ. ಹಾಗೆ ಯಾಕೆ ಅಂದ್ಕೋತಾ ಇದೀಯ ರಾಮ್? ಅತ್ತೆಗೆ ಇಷ್ಟೊಂದು ಸಂಪ್ರದಾಯ ಇದೆ ಅಂದ್ರೆ ಖಚಿತವಾಗಿ ಹೆಣ್ಣು ಮಗಳು ಮನೆ ಹತ್ರನೇ ಇರ್ಬೇಕು ಅನ್ನುವ ಆಸೆ ಕೂಡ ಇರುತ್ತೆ ಅಲ್ವಾ? ಹೌದು ಅನು,
ಗಂಡಸರು ಮನೆಯಿಂದ ಹೊರಗೆ ದುಡಿದು ಸಂಪಾದಿಸಬೇಕು, ಹೆಣ್ಮಕ್ಳು ಮನೆಯಲ್ಲೇ ಇದ್ದು ಚೆನ್ನಾಗಿ ಮನೆ ಇಟ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ನಮ್ಮಮ್ಮ. ನೀನು ಇಲ್ಲಿ ಸಾಫ್ಟ್ವೇರ್, ಲಕ್ಷದಲ್ಲಿ ಪ್ಯಾಕೇಜ್, ಮತ್ತೆ ನನ್ನನ್ನ ಮದುವೆ ಮಾಡ್ಕೊಂಡ್ರೆ ಇವೇನೂ ಇರೋದಿಲ್ಲ. ಮನೆ ಕೆಲಸ, ಅಡುಗೆ ಕೆಲಸವಲ್ಲದೆ ಸುಮಾರಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕು, ಅಷ್ಟೇ ಅಲ್ವಾ? ಅಷ್ಟೇನು, ನೀನೇ ಮಾಡ್ಕೋಬೇಕು. ಅನು, ಇನ್ನೊಂದು ವಿಷಯ, ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪನ ಜೊತೆ ನಮ್ಮ ಅಕ್ಕ ಭಾವ ಕೂಡ ಇರ್ತಾರೆ. ಭಾವ ಅಪ್ಪ ಹೊಲದ ಕೆಲಸ ಮಾಡ್ತಾ ಇರ್ತಾರೆ, ಅಮ್ಮ ಅಕ್ಕ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಈಗ ನೀನು ಸೊಸೆಯಾಗಿದ್ದರಿಂದ ಮನೆ ಕೆಲಸವೆಲ್ಲ ನಿನ್ನ ಹತ್ರನೇ ಮಾಡಿಸ್ತಾರೆ. ರಾಮ್, ಪ್ರೇಮಿಸಿದ ಗಂಡ ತನ್ನ ಪಕ್ಕದಲ್ಲಿದ್ರೆ ಹೆಂಡತಿ ಎಷ್ಟು ಕಷ್ಟಗಳಾದ್ರೂ ಸಹಿಸ್ತಾಳೆ ಎಂದು ಅನಾಮಿಕಾ ಹೇಳಿದ ಮಾತಿನಿಂದ ಅವಳ ಮನಸ್ಸನ್ನು ರಮೇಶ್ ಅರ್ಥ ಮಾಡಿಕೊಳ್ಳುತ್ತಾನೆ. ಮಾರನೇ ದಿನ ಸಾಫ್ಟ್ವೇರ್ ಅನಾಮಿಕಳನ್ನು ಮದುವೆ ಮಾಡಿಕೊಂಡು ಕೃಷ್ಣಾಪುರದಲ್ಲಿ ಮನೆಗೆ ಕರ್ಕೊಂಡು ಬರ್ತಾನೆ. ತಾಯಿ ತಂದೆಯರಾದ ಶಾರದಾ ಪ್ರಸಾದರು, ಅಕ್ಕ ಭಾವ ಅಪರ್ಣಾ ಸಿದ್ದಯ್ಯರು ಒಪ್ಪಿಕೊಳ್ಳುತ್ತಾರೆ. ಇನ್ನು ಆಗಿನಿಂದ ಸಾಫ್ಟ್ವೇರ್ ಸೊಸೆ ಅನಾಮಿಕಾ ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಮನೆ ಹತ್ರವೇ ಇರುತ್ತಾ ಮನೆ ಕೆಲಸ, ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ. ಮದುವೆ ಆದಾಗಿನಿಂದ ರಮೇಶ್ ಮನೆಯಿಂದಲೇ ಆಫೀಸ್ಗೆ ಹೋಗಿ ಬರ್ತಾ ಇರ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಇನ್ನು ಬಿಸಿಲು ಕಾಲ ಬಂದೇ ಬರುತ್ತೆ. ಬಿಸಿಲು ಜೋರಾಗಿ ಉರಿತಾ ಇರುತ್ತೆ. ಒಂದು ದಿನ ಅನಾಮಿಕಾ, ಅತ್ತೆ, ಇಷ್ಟು ಬಿಸಿಲಿನಲ್ಲಿ ಹೊಲದ ಹತ್ರ ಹೋಗಿ ಮಾವಯ್ಯಂಗೆ ಅಣ್ಣಂಗೆ ಲಂಚ್ ಬಾಕ್ಸ್ ಕೊಟ್ಟು ಬರೋದು ಅಂದ್ರೆ ತುಂಬಾ ಕಷ್ಟವೆನ್ಸುತ್ತೆ. ಬೆಳಿಗ್ಗೆನೆ ಮಾವಯ್ಯನವರು ಹೋಗುವಾಗ ಲಂಚ್ ಬಾಕ್ಸ್ ಕಟ್ತೀನಿ. ಹಾಗೆ ಮಾಡಬೇಡ ಸೊಸೆ, ಇದು ಬಿಸಿಲು ಕಾಲವಲ್ಲ, ಒಂದೊಂದು ಸಲ ಅನ್ನ ಹಾಳಾಗೋಗುತ್ತೆ. ಅದು ಅಲ್ಲದೆ ಅವರು ಅಳಿಯಂದ್ರು ಲಂಚ್ ಡಬ್ಬ ತಗೊಂಡೋಗಿ ಮರದ ಹತ್ರ ಇಡ್ತಾರೆ. ಯಾವ್ದು ನಾಯಿಯೋ ಬೆಕ್ಕೋ ಬಂದು ತಿಂದು ಹೋಗೋ ಅವಕಾಶ ಕೂಡ ಇದೆ. ಅದಕ್ಕೆ ಅಂತ ನೀನೇ 11 ಗಂಟೆಗೆ ಅಡುಗೆ ಮಾಡಿ 12 ಗಂಟೆಗೆ ಮನೆಯಿಂದ ಹೊರಟಿದ್ರೆ 1 ಗಂಟೆಗೆಲ್ಲ ಹೊಲಕ್ಕೆ ಹೋಗ್ತೀಯಾ. ಅವರು ತಿಂದ ಮೇಲೆ ಆ ಡಬ್ಬನ ತಗೊಂಡು ಮನೆಗ್ ಬಾ. ಸಾಫ್ಟ್ವೇರ್ ಸೊಸೆ ಅತ್ತೆಯ ಮಾತಿಗೆ ಏನೋ ಉತ್ತರ ಹೇಳಲಾರದೆ ಹೋಗುತ್ತಾಳೆ. ಇಷ್ಟಪಟ್ಟು ರಮೇಶ್ನನ್ನು ಮದುವೆ ಮಾಡಿಕೊಂಡಿದ್ದಕ್ಕೆ ಎಲ್ಲ ಕೆಲಸಗಳನ್ನು ಮಾಡಬೇಕು ಎಂದುಕೊಂಡು ಬಿಸಿಲಿನಲ್ಲಿ ಕೊಡೆ ಇಲ್ಲದೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಮಣ್ಣಿನ ರೋಡ್ ಮೇಲೆ ನಡೆಯುತ್ತಾ ಹೋಗ್ತಾ ಇರ್ತಾಳೆ. ಮನೆ ಹತ್ರ ಅತ್ತೆ ಶಾರದಾ ಕೂಲರ್ ಹಾಕಿಕೊಂಡು ಮಲಗಿರುತ್ತಾಳೆ. ನಾದಿನಿ ಅಪರ್ಣಾ ಟೇಬಲ್ ಫ್ಯಾನ್ ಹಾಕೊಂಡು ಮಲಗಿರುತ್ತಾಳೆ. ಸಾಫ್ಟ್ವೇರ್ ಸೊಸೆ ಮಾತ್ರ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹೊಲದ ದಂಡೆ ಹತ್ರ ಇರುವ ಮರದ ಹತ್ರ ಬರ್ತಾಳೆ. ಆ ಮರದ ಕೆಳಗೆ ಬಿಸಿಲಿಗೆ ಸುಸ್ತಾಗಿ ಸಿದ್ದಯ್ಯ ಪ್ರಸಾದರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅನಾಮಿಕಾ ಅವರಿಗೆ ಅನ್ನ ಕೊಡುತ್ತಾಳೆ. ಸೊಸೆ, ನಾನು ಅಳಿಯಂದ್ರು ಅನ್ನ ತಿನ್ನೋದ್ರೊಳಗೆ ನೀನ್ ಹಾಗೆ ಟೊಮೊಟೊ ತೋಟಕ್ಕೆ ಹೋಗಿ ಸ್ವಲ್ಪ ಟೊಮೊಟೊ ಹಣ್ಣು ತಗೋ, ನಾಳೆ ಅಡಿಗೆ ಮಾಡಕ್ಕೆ ಬೇಕಲ್ವಮ್ಮ? ಸರಿ ಮಾವಯ್ಯ ಎಂದು ಅನಾಮಿಕಾ ಆ ಮರದ ಕೆಳಗಿಂದ ಹೊರಟು ಟೊಮೊಟೊ ತೋಟಕ್ಕೆ ಬರುತ್ತಾಳೆ. ಈಗಲಾದ್ರೂ ಸ್ವಲ್ಪ ಹೊತ್ತು ಮರದ ನೆರಳಲ್ಲಿ ಹಾಯಾಗಿರ್ಬೋದು ಅಂದ್ರೆ ಮಾವಯ್ಯ ಅಡಿಗೆಗಾಗಿ ಟೊಮೊಟೊ ತಗೊಂಡು ಹೋಗು ಅಂತ ಹೇಳಿದ್ರು. ಮತ್ತೆ ಬಿಸಿಲಿಗೆ ಬಂದೆ ಎಂದು ಅನಾಮಿಕಾ ಒಂದು ಬುಟ್ಟಿಯಲ್ಲಿ ಟೊಮೊಟೊಗಳನ್ನ ಕೊಯ್ತಾ ಇರ್ತಾಳೆ. ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ. ಮನೆ ಹತ್ತಿರ ಶಾರದಾ ಅಪರ್ಣ ಹಾಯಾಗಿ ಮಲಗಿರುತ್ತಾರೆ. ಅನಾಮಿಕಾ ತೋಟದಲ್ಲಿ ಕೊಯ್ದ ಟೊಮೊಟೊಗಳನ್ನು ಬುಟ್ಟಿಯಲ್ಲಿ ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗೆ ಬರುತ್ತಾಳೆ. ಕೂಲರ್ ಹಾಕಿಕೊಂಡು ಮಲಗಿಕೊಂಡ ಅತ್ತೆನ ಟೇಬಲ್ ಫ್ಯಾನ್ ಹಾಕೊಂಡು ಮಲ್ಕೊಂಡ ಅಪರ್ಣಳನ್ನು ನೋಡುತ್ತಾಳೆ. ಅನಾಮಿಕಂಗೆ ದುಃಖ ಬರುತ್ತೆ. ಅಳುತ್ತಾ ಹಾಗೆ ಜಗಲಿ ಮೇಲೆ ಕುತ್ಕೋತಾಳೆ. ಆಗ ಅನಾಮಿಕಳ ಅಂತರಾತ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತೆ. ಅಳ್ತಾ ಇದ್ದೀಯಾ? ಇನ್ನೇನ್ ಮಾಡ್ಲಿ ಮತ್ತೆ? ಅನಾಮಿಕಾ, ನೀನು ಸಾಫ್ಟ್ವೇರ್ ಸೊಸೆ, ಅತ್ತೆಗೆ ದಾದಿನಿಗೆ ತಕ್ಕ ವಿಧದಿಂದ ಬುದ್ಧಿ ಹೇಳ್ಬೇಕು, ಆದ್ರೆ ಹೀಗೆ ಅಳ್ತಾ ಕುತ್ಕೋಬಾರ್ದು. ಬುದ್ಧಿ ಹೇಳ್ಬೇಕು ಅಂತ ನಂಗೂ ಇದೆ, ಆದ್ರೆ ಹೇಗಂತಾನೆ ಅರ್ಥವಾಗ್ತಿಲ್ಲ. ನಾನು ಹೇಳಿದ ಹಾಗೆ ಮಾಡು ಎಂದು ಆ ಅಂತರಾತ್ಮ ಒಂದು ಐಡಿಯಾ ಕೊಡುತ್ತದೆ. ಆ ಐಡಿಯಾ ಕೇಳಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಅತ್ತೆಗೆ ನಾದಿನಿಗೆ ಬುದ್ಧಿ ಹೇಳ್ತೀನಿ ಎಂದು ಅನಾಮಿಕಾ ಗಟ್ಟಿಯಾಗಿ ನಿರ್ಣಯ ತೆಗೆದುಕೊಳ್ಳುತ್ತಾಳೆ. ಇಷ್ಟಕ್ಕೂ ಅನಾಮಿಕಳ ಅಂತರಾತ್ಮ ಸಾಫ್ಟ್ವೇರ್ ಸೊಸೆ ಅನಾಮಿಕಾಕ್ಕೆ ಹೇಳಿದ ಐಡಿಯಾ ಏನು? ಅನಾಮಿಕಾ ತನ್ನ ಅತ್ತೆಗೆ ನಾದಿನಿಗೆ ಹೇಗೆ ಬುದ್ಧಿ ಹೇಳುತ್ತಾಳೆ? ಬುದ್ಧಿ ಹೇಳಿದ ಸಾಫ್ಟ್ವೇರ್ ಸೊಸೆ ಭಾಗದಲ್ಲಿ ಈ ವಿಷಯವನ್ನು ತಿಳಿದುಕೊಳ್ಳೋಣ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.